ಹಲೋ ಮೈ ಡಿಯರ್ ಫ್ರೆಂಡ್ಸ್, ಬಹಳ ದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ, ಕ್ಷಮೆ ಇರಲಿ. ಸೊ ಇವತ್ತೇನು ಮಾಡೋಣ ನಾವು ಹಾಗಿದ್ರೆ ಅಂತಂದರೆ, ನಿಮಗೆಲ್ಲ ಗೊತ್ತಿರುವಾಗಿ ಸೆಕೆಂಡ್ ಪಿ ಯು ಸೆಕೆಂಡ್ ಯೂನಿಟ್ ಟೆಸ್ಟ್ ದಟ್ ಇಸ್ ಬೋರ್ಡ್ ಆಗ್ತಾ ಇದೆ. ಕೆಲವೊಂದು ಕಡೆ ಮುಗಿಲಿಕ್ಕೆ ಕೂಡ ಬಂತು, ಕೆಲವೊಂದು ಕಡೆ ಇನ್ನೂ ಪ್ರಾರಂಭವಾಗಬೇಕು, ಹೌದಾ? ಸೊ ಹೀಗಾಗಿ ಎಲ್ಲೆಲ್ಲಿ ಕಂಪ್ಲೀಟ್ ಆಗಿದೆ ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡೋಣ. ದಟ್ ಈಸ್ ಕ್ಯಾರಿಂಗ್ ಔಟ್ 20 ಮಾರ್ಕ್ಸ್. ಇದು ನಿಮ್ಮ ಎಕ್ಸಾಮ್ ಕೂಡ ಅನುಕೂಲ ಆಗಲಿ ಅಂತೇಳಿ. ಸೊ ಈ ಎಕ್ಸಾಮ್ ಬಂದ್ಬಿಟ್ಟು ಗುಲ್ಬರ್ಗದಲ್ಲಿ ಆಗಿರೋದು. ಸೊ ಅದನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಫಸ್ಟ್ ಒನ್ ನೋಡಿ, ಅಕಾರ್ಡಿಂಗ್ ಟು ಪೋಯಮ್ ಡ್ಯಾಶ್ ಕ್ರಿಯೇಟ್ಸ್ ಹೆವೆನ್ ಆನ್ ಅರ್ತ್. ಹೌದಾ? ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಏನಂತಂದ್ರೆ, ದ ಪೋಯೆಟ್, ಇದರ ಆನ್ಸರು ದ ಪೋಯೆಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಹೌದಾ? ಓಕೆ. ಅಕಾರ್ಡಿಂಗ್ ಟು ಬೋಗಸ್ ಡ್ಯಾಶ್ ಇಸ್ ದ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಏನು ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಏನಂತಂದ್ರೆ ಬುಕ್. ಹೌದಾ? ಥರ್ಡ್ ಒನ್ ಬಹಳ ಇಂಪಾರ್ಟೆಂಟು, ಸ್ವಲ್ಪ ಟ್ವಿಸ್ಟ್ ಇದೆ, ಎಲ್ಲ ವಿಷಯಗಳನ್ನ ಕವರ್ ಮಾಡ್ಕೊಂಡಿದೆ, ತಿಳ್ಕೊಬೇಕು. ಮುತ್ತು ಭಾಸ್ಕರನ್ ಯಾರು? ಮುತ್ತು ಭಾಸ್ಕರನ್ ಯಾರು ಅಂತಂದ್ರೆ, ಹಿ ಈಸ್ ನನ್ ಅದರ್ ದನ್ ಹಿ ಹ್ಯಾಸ್ ರಿಟನ್ ಅ ಪೋಯಮ್ ವಿಚ್ ಕನ್ಸಿಡರ್ಡ್ ಆಸ್ ಸೈಕಲ್ ಆಂಥಮ್. ಹೌದಾ? ಬೈಸಿಕಲ್ ಹೊಡಿತಾ ಇದನ್ನ ಹಾಡನ್ನು ಕೂಡ ಹಾಡಲಿಕ್ಕೆ ಶುರು ಮಾಡಿದ್ರು ಆಗಿನ ಟೈಮ್ದಾಗ. ಸೊ ಹೂ ಹ್ಯಾಸ್ ರಿಟನ್ ದಟ್ ಪೋಯಮ್? ಮುತ್ತು ಭಾಸ್ಕರನ್. ಓಕೆ, ನಂಬರ್ 1. ನೆಕ್ಸ್ಟ್ ಒನ್. ಸೊ ಇಲ್ಲಿ ಏನು ಸಿಕ್ತು ನಮಗೆ? ಎ ಈಸ್ 2. ನಿಮ್ಗೆ ತಕ್ಷಣ ಇದು ಒಂದು ಸಿಕ್ತು. ಹಾಗಿದ್ರೆ ಇದು ಆಪ್ಷನ್ಸ್ ಅಲ್ಲ ಅಂತ ತಿಳ್ಕೊಬೇಕು, ಇದು ಕೂಡ ಆಪ್ಷನ್ಸ್ ಅಲ್ಲ ಅಂತ ತಿಳ್ಕೊಬೇಕು. ನೀವೇ ಗೆಸ್ ಮಾಡ್ಕೊತಾ ಹೋಗ್ಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಎನ್ ಕಣ್ಣಾಮಲ್ ಇವ್ರು ಯಾರು ಅಂತ ಕ್ವಶನ್ ಇರುತ್ತೆ. ಹಿ ಈಸ್ ನನ್ ಅದರ್ ದ್ಯಾನ್ ವಾಟ್ ಈಸ್ ಕಾಲ್ಡ್ ಆಸ್, ಸಿ ದಿಸ್ ಒನ್, ಅರಿವಳ್ಳಿ ಸೆಂಟ್ರಲ್ ಕೋಆರ್ಡಿನೇಟರ್ ಅಂತ ಹೇಳ್ತೀವಿ ಇವರಿಗೆ. ಹೌದಾ? ನೆಕ್ಸ್ಟ್ ಒನ್ ಏನು, ಕನಕರಾಜನ್, ಹಿ ಈಸ್ ನನ್ ಅದರ್ ದ್ಯಾನ್ ವಾಟ್, ಓನರ್ ಆಫ್ ರಾಮ್ ಸೈಕಲ್. ಇಷ್ಟೇ ಬರೆದ್ರೆ 1 ಮಾರ್ಕ್ಸ್. ಸೊ ದಿಸ್ ಈಸ್ ಆನ್ಸರ್ ಇಸ್ ವಾಟ್, ಎಸ್. ನೆಕ್ಸ್ಟ್ ಫೋರ್ತ್ ಒನ್ ಮಾಡೋದಾಗಿದ್ರೆ. ಹೌದಾ? ಸೊ ಫೋರ್ತ್ ಒನ್ ಬಂದ್ಬಿಟ್ಟು ಕನಕರಾಜನ್. ಓಕೆ, ರಾಮ್ ಸೈಕಲ್. ಓಕೆ, ಐಡೆಂಟಿಫೈ ದ ಸೀಕ್ವೆನ್ಸ್ in Kanakarajan. Okay, so identify the sequence the author experienced in Japan, reference to the Japan and Brazil through travelers. ಇಲ್ಲಿ ಒಂದು ತಕ್ಷಣ ನಿಮಗೆ ನೋಡಬೇಕು, ಆ ಲೆಸನ್ಸ್ದಲ್ಲಿ ಏನೇನು ಒಂದು ವಿಜುವಲೈಸ್ ಬರಬೇಕು. ನೀವು ಫಸ್ಟಿಗೆ ಏನು ಮಾಡ್ತಾರೆ, ದ ಆಥರ್ ವಾಟ್ ಹ್ಯಾಪನ್ ಹಿಯರ್, ದಟ್ ಈಸ್ ಕಾಲ್ಡ್ ಆಸ್ ಮೆಟ್ ಅ ಡೀರ್. ಹೌದಾ? ಎಟ್ ನಾರಾ ಪ್ಲೇಸ್. ಅದಾದ್ಮೇಲೆ ಅದೇನಾಗತ್ತೆ, ಲುಕ್ಡ್ ಇನ್ ಟು ಮೈ ಐಸ್, ಅದು ಆ ಡೀರ್ ಇವನನ್ನ ನೋಡುತ್ತೆ, ಆಥರ್ನ. ಅದಾದ್ಮೇಲೆ ಅದು ಕಲ್ಚರ್ ಏನು ಮಾಡುತ್ತೆ ಅಂದರೆ, ದೇ ಇಟ್ ಸ್ಟಾರ್ಟೆಡ್ ಟು ಬೋ ಡೀಪ್ಲಿ. ನೋಡಿ, ಅದು ಕೂಡ ಬೋಯಿಂಗ್ ಮಾಡುತ್ತೆ. ಅದಾದ್ಮೇಲೆ ಕೊನೆಗೆ ಇಟ್ ಸ್ನ್ಯಾಚ್ ದ ಫುಡ್ ಬ್ಯಾಗ್. ಈ ರೀತಿ 4 ಆನ್ಸರ್ಸ್ ಏನೋ. ಸೊ ದಿಸ್ ಈಸ್ ವಾಟ್ ಅರೇಂಜ್ಡ್ ಮ್ಯಾನರ್ ಇದೆ. ಅದಕ್ಕೆ ಆಪಲ್ ಪೈ ಇನ್ ಆರ್ಡರ್ ಅಂತ ಹೇಳ್ತೇವೆ. ಪರ್ಫೆಕ್ಟ್ ಇನ್ ಇಂಗ್ಲೀಷಲ್ಲಿ ಆಪಲ್ ಪೈ ಇನ್ ಆರ್ಡರ್ ಅಂದರೆ ಪರ್ಫೆಕ್ಟ್ ಅಂತಂದಾಗ. ಓಕೆ, ಇಟ್ಸ್ ವೆರಿ ಬ್ಯೂಟಿಫುಲಿ ಅರೇಂಜ್ಡ್ ಅಂತಂದಂಗೆ. ಸೊ ಈ ರೀತಿ ಬ್ಯೂಟಿಫುಲ್ ಆಗಿದೆ ಅರೇಂಜ್ಡ್ ಇದೆ ಆನ್ಸರ್. ಈ ರೀತಿ ಸೀಕ್ವೆನ್ಸ್ ಬರುತ್ತೆ 1 2 3 4. ಅದಕ್ಕೆ ನಾವು ಬಿ ಆನ್ಸರನ್ನು ಕರೆಕ್ಟ್ ಅಂತ ಮಾಡ್ಕೋಬೋದು. ಹಾಗಿದ್ರೆ ನೆಕ್ಸ್ಟ್ ನೋಡಿ, ಮಾರ್ಕಸ್ ಐ ಬಿ ಹ್ಯಾಡ್ ಅರ್ಲಿಯರ್ ಬೀನ್. ಹೌದಾ? ಈಗೇನಿದ್ದಾರೆ ಅವರು, ಹಿ ಈಸ್ ನೌ ಅದರ್ ದ್ಯಾನ್ ವಾಟ್, ಮಿನಿಸ್ಟರ್, ಕಲ್ಚರಲ್ ಮಿನಿಸ್ಟರ್ ಮಾರ್ಕಸ್ ಐ ಬಿ. ಆದರೆ ಅದಕ್ಕಿಂತ ಮುಂಚೆ ಏನಿದ್ರೆ ಅವರು ಡಾಕ್ಟರ್ ಇದ್ದ, ಪೊಲಿಟಿಷಿಯನ್ ಇದ್ದ, ಮಿನಿಸ್ಟರ್ ಇದ್ದಂತಾಗ ಈಸ್ ನನ್ ಅದರ್ ದ್ಯಾನ್ ಸ್ಕೂಲ್ ಟೀಚರ್. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ? ನೆಕ್ಸ್ಟ್ ಒನ್, ಇಟ್ ಇಸ್ ರಿಲೇಟೆಡ್ ಟು ವಾಟರ್ ಪೋಯಮ್. ವಾಟರ್ ಕ್ಯಾನ್ ಸಿಟ್ ಇನ್ನೋಸೆಂಟ್ಲಿ ಇನ್, ಎಲ್ಲಿ, ದಟ್ ಇಸ್ ನನ್ ಅದರ್ ದ್ಯಾನ್ ಬಿಸ್ಲರಿ ಬಾಟಲ್. ಇಷ್ಟೇ ಬರೆದ್ರೆ ಯು ವಿಲ್ ಗೆಟ್ 6 ಮಾರ್ಕ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಹೌದಾ? ಇದನ್ನೇನು ಬರೀಬೇಕು ಹಾಗಿದ್ರೆ, ಶೀಲಾ ರಾಣಿ ಚುನ್ಕತ್ ಇನ್ಕ್ಲೂಡೆಡ್ ಮೊಬಿಲಿಟಿ. ನೋಡಿ, ಡ್ಯಾಶ್ ದ ಲಿಟ್ರಸಿ ಡ್ರೈವ್ ದ ನ್ಯೂ ಸೈಕ್ಲಿಸ್ಟ್ ಡ್ಯಾಶ್ ಟು ಹಾಸ್ಟೆಲ್ ರಿಮಾರ್ಕ್ಸ್ ಫ್ರಾಮ್ ಸಮ್ ಮೆನ್. ಹಾಗಿದ್ರೆ ಫಸ್ಟ್ ಆನ್ಸರ್ ಬಂದ್ಬಿಟ್ಟು ಏನಂತಂದ್ರೆ, ಆಸ್ ಅ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್ ಅಂತ ತಿಳ್ಕೋಬಹುದು. ಎರಡನೇದು ಬಂದ್ಬಿಟ್ಟು ಟರ್ನ್ ಅ ಡೀಪ್ ಇಯರ್. ಸೊ ದಿಸ್ ಈಸ್ ವಾಟ್ ಸೆಕೆಂಡ್ ಆನ್ಸರ್. ನೆಕ್ಸ್ಟ್ ನೋಡೋಣ ಹೇಗಿದೆ ಅಂತೇಳಿ. ದಟ್ಸ್ ಆನ್ಸರ್ ಪಾರ್ಟ್ ಬಿ. ಇಲ್ಲಿ 2 ಮಾರ್ಕ್ಸ್. ನಿಮ್ದು ಏನದ ಎನ್ವಲ್ ಇರತ್ತಲ್ಲ, ಅದೇ ಸೆಟ್ ಆಫ್ ಪ್ಯಾಟರ್ನ್ದಲ್ಲಿ ಕವರ್ ಮಾಡಿಕೊಟ್ಟಿರ್ತಾರೆ. ಹೌದಾ? ನಾನು ಕೂಡ ಎಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಹಾಕಿದ್ದೆ, ನೀವು ಅಲ್ಲಿ ಕೂಡ ನೋಡ್ಬೋದು. ಇದ್ರ ಜೊತೆಗೆ ನಿಮಗೆ ಅನುಕೂಲ ಆಗಲಿ ಅಂತೇಳಿ ಸೆಟ್ ಆಫ್ ಪ್ರಾಕ್ಟೀಸ್ ಟೆಸ್ಟ್ ಅಂತೇಳಿ ಸುಮಾರು ಒಂದು 8-10 ಸೆಟ್ ಆಫ್ ಪ್ರಾಕ್ಟೀಸ್ ಟೆಸ್ಟನ್ನು ಈ ಜನವರಿಯಲ್ಲಿ ಬಿಡಲಿಕ್ಕೆ ಟ್ರೈ ಮಾಡ್ತೇನೆ. ಅಲ್ಲಿ ಕೂಡ ಎಲ್ಲ ಕ್ವಶನ್ಸ್ಗಳು ಎಲ್ಲ ಇಂಪಾರ್ಟೆಂಟ್ ಏನಿರ್ತಾವೆ ಎಲ್ಲ ಕೂಡ ಕವರ್ ಆಗಲಿ. ಒಟ್ಟಾರೆ ನನ್ನ ಉದ್ದೇಶ
ನಿಮ್ಮ ಸ್ಕೋರ್ ಚೆನ್ನಾಗಾದರೆ ಸಾಕು ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಟಾಪಿಕ್. ಆನ್ಸರಿಂಗ್ ಎನಿ ಟು ಆಫ್ ದ ಫಾಲೋವಿಂಗ್ ಇನ್ 1 or 2 sentences ಈಚ್. ಒಂದು ನೋಡಿ, ಮೆನ್ಷನ್ ಎನಿ 2 things ಇನ್ ನೇಚರ್ ವಿಚ್ ಮೇಕ್ಸ್ ಅರ್ತ್ ಹೆವೆನ್. ಹೌದಾ, ಏನೇನು ಹೆವೆನ್ ಬ್ಯೂಟಿಫುಲ್ ಆಗಲಿಕ್ಕೆ, ದಟ್ಸ್ ದ ಮೇಕ್ ದಿಸ್ ಅರ್ತ್ ಹೆವೆನ್, ಯಾಕೆ ಬ್ಯೂಟಿಫುಲ್ ಆಗಲಿಕ್ಕೆ ಕಾರಣ ಏನೇನು ಥಿಂಗ್ಸ್ ಅಂತ ಕೇಳಿ ಭಾಳಷ್ಟು ಕೊಟ್ಟಿದ್ದಾರೆ ರೀ. ಒಂದು ಏನು ಬರಿಬೋದು? ಓಕೆ, ದಟ್ ಈಸ್ ಜೆಂಟಲ್ ಸನ್ ಅಂತ ಬರಿಬೋದು. ಹೌದಾ, ಮತ್ತೇನು ಬರಿಬೋದು? ಜೆಂಟಲ್ ಸನ್ ಅಂತ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಹೌದಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಜೆಂಟಲ್ ಸನ್ ಜೊತೆಗೇ ಆ ಟೆಕ್ಸ್ಟ್ ಬುಕ್ ಪೋಯಮ್ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ. ಏನಂತಂದರೆ ದಟ್ ಈಸ್ ಟೆಂಡರ್ ಸನ್ಶೈನ್ ಅಂತ ಬರಿಬೋದು. ಹೌದಾ, ಟೆಂಡರ್ ಸನ್ಶೈನ್ ಲೀವ್ಸ್ ಆನ್ ಗೋಲ್ಡನ್ ಗಾರ್ಡನ್ಸ್ ಅಂತ ಬರಿತೀವಿ. ನೆಕ್ಸ್ಟ್ ಏನಂತಂದರೆ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ಆಫ್ ಮೂನ್ ಲೈಟ್ ಬರಿಬೋದು. ಹೌದಾ, ನೆಕ್ಸ್ಟ್ ಒನ್ ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್. ಇಷ್ಟೆಲ್ಲ ಕೂಡ ಈ ಒಂದು ಏನಂತಂದರೆ ಬ್ಯೂಟಿಫುಲ್, ಈ ಅರ್ತ್ ಬ್ಯೂಟಿಫುಲ್ ಕಾಣಲಿಕ್ಕೆ ಇವು ಕೂಡ ರೀಸನ್ಸ್. ಸೊ ಲೆಟ್ ಮಿ ಟೆಲ್ ಹಿಯರ್, ಟೆಂಡರ್ ಸನ್ಶೈನ್, ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್, ಓಕೆ, ದೆನ್ ರೂಲಿಂಗ್ ಸರ್ಪ್ ಅಂತ ಅನ್ಬೋದು. ಅದ್ರ ಜೊತೆಗೆ ಏನು ವಿಚ್ ಒನ್ ವಾಟ್ಸ್ ಕಾಲ್ಡ್ ಆಸ್ ಇಂಬೈಬಿಂಗ್ ಸ್ಪಿಲ್ಲಿಂಗ್ ಆಫ್ ದ ಸಾಂಗ್ ಆಫ್ ನೆಕ್ಟರ್, ಈ ರೀತಿ ಬರೀಬಹುದು ನಾವು. ಓಕೆ, ನೆಕ್ಸ್ಟ್ ನೇಮ್ 2 parties ಮೆನ್ಷನ್ಡ್ ಇನ್ ದ ಲೆಸನ್. ಯಾವುದು 2 parties? ಒಂದು PAP, ಎರಡನೇದು POP. ಇವೆರಡು ಬರೆದ್ರೆ ನಿಮಗೆ ಇವಳಿಗೆ 2 marks. ಎಷ್ಟು ಸಿಂಪಲ್ ಇದೆ ನೋಡಿ. ಹೌದಾ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಸ್ವಲ್ಪ ನೀವು ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥ ಕ್ವಶನ್ ಇದು. ಯಾವುದು ಕ್ವಶನ್ ಅಂತಂದರೆ, ಈ ಬುಕ್ಸ್ ಡಿಸ್ಅಪಿಯರ್ ಶೋರ್ಲಿ ಹಿಸ್ಟ್ರಿ ಡಿಸ್ಅಪಿಯರ್ಸ್, ಇವ್ಯಾಲಿಡ್ ದಿಸ್ ಸ್ಟೇಟ್ಮೆಂಟ್. ಹೌದಾ, ಇಲ್ಲಿ ಏನಂತಂದರೆ ನಿಮಗೆಲ್ಲ ಗೊತ್ತಿರಬೇಕು ಆಗಿನ ಟೈಮ್ದಾಗ. ಏನಂತಂದರೆ ಇಟ್ಸ್ ವೆರಿ ಸಿಂಪಲ್. ಬುಕ್ಸ್ ಅಂದರೆ ಏನು? ಇಲ್ಲಿ ಆಥರ್ ಬಗ್ಗೆ, ಬುಕ್ಸ್ ಈಸ್ ಅ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮರಿ. ಇಫ್ ಬುಕ್ಸ್ ವಿಲ್ ನಾಟ್ ಬಿ ದೇರ್, ಶ್ಯೂರ್ಲಿ ವಾಟ್ ವಿಲ್ ಹ್ಯಾಪನ್ ಹಿಯರ್? ದ ಹಿಸ್ಟ್ರಿ ಡಿಸ್ಅಪಿಯರ್. ಅದಕ್ಕೆ ನಾವು ಇದನ್ನು ತಗೋಬೇಕು. ಬುಕ್ಸ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮರಿ ಅಂತ ಕೂಡ ಇದೊಂದು ಪಾಯಿಂಟ್ ಹಾಕೋಬಹುದು. ಅದ್ರ ಜೊತೆಗೆ ಇಟ್ ಕೆನಾಟ್ ಬಿ ರಿಪ್ಲೇಸ್ ಬೈ ಸಮ್ವನ್. ಬುಕ್ಕನ್ನು ಯಾವುದೂ ಕೂಡ ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ, ಆ್ಯಂಡ್ ಇಟ್ ಈಸ್ ವಾಟ್ ಅಮಾಂಗ್ ಮೆನಿ ಇನ್ವೆನ್ಷನ್ ಆಫ್ ಮ್ಯಾನ್, ಬುಕ್ ಈಸ್ ಮೋಸ್ಟ್ ಅಸ್ಟಾಂಡಿಂಗ್ ಆಲ್ ಅದರ್ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡೀಸ್. ಓಕೆ, ಇದು ಕೂಡ ಪಾಯಿಂಟನ್ನು ಹಾಕೋಬಹುದು. ಈ ರೀತಿ ಪಾಯಿಂಟ್ಗಳನ್ನು ಬರೋದ್ರಿಂದ ನಿಮಗೆ ಚೆನ್ನಾಗಿ ಅನ್ಸುತ್ತೆ. ಅಂದರೆ ಬುಕ್ಕೇ ಇಲ್ಲ ಅಂತಂದ್ರೆ ಏನಾಗುತ್ತೆ? ದೇರ್ ಇಸ್ ನನ್ ಅದರ್ ದ್ಯಾನ್ ದ ಹಿಸ್ಟ್ರಿ ಡಿಸ್ಅಪಿಯರ್ಸ್. ದಿಸ್ ಈಸ್ ವಾಟ್ ಹೌ ಟು ಕನ್ವೆ. ಸೊ ಈ ರೀತಿ ನಾವು ಬರ್ಕೊಳ್ಬೇಕಾಗತ್ತೆ. ಯು ಹ್ಯಾವ್ ಟು ರೈಟ್ ಎನಿ 2. ನೆಕ್ಸ್ಟ್ ಕಮಿಂಗ್ ಟು ದ ಟಾಪಿಕ್, any 2 of the following questions is in 60 words. Describe briefly nature that the earth heavenly place. ಇಲ್ಲಿ ಆಗಿಲ್ಲಿ ನಾನು ಡಿಸ್ಕಸ್ ಮಾಡಿದಾಗೆ ಅದೇ ಕ್ವಶನ್ ಎಕ್ಸ್ಟೆಂಡ್ ಮಾಡ್ಕೋಬೇಕು ಇಲ್ಲಿ. ಹೌದಾ, ಎಕ್ಸ್ಟೆಂಡ್ ಅಂದರೆ ಏನೇನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಆ ಪೋಯಮ್ ಸಮರಿ ಬರೀಲಿಕ್ಕೆ ಟ್ರೈ ಮಾಡ್ಕೋಬೇಕು. ಹೌದಾ, ಇಲ್ಲಿ ಹೆವನ್ ಆಗಿ ಕಾಣಲಿಕ್ಕೆ ಏನಿದೆ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ಸ್ ಇಯರ್. ವಾಟ್ ಇಯರ್? ದ ರೋರಿಂಗ್ ಸ್ಟೀಮ್, ರಶ್ ಇಸ್ ಫಾಸ್ಟ್ ಅಂತ ಅನ್ಕೋಬಹುದು. ರೂಲಿಂಗ್ ಸರ್ಪ್ ಅಟ್ ದ ಎಡ್ಜ್ ಆಫ್ ದ ವೇವ್ಸ್ ಅನ್ಕೋಬಹುದು. ಆಮೇಲೆ ಟೆಂಡರ್ ಸನ್ಶೈನ್, ವಾಟ್ ಇಟ್ ಡಸ್ ಹಿಯರ್? ಇಟ್ ಈಸ್ ಲೀನಿಂಗ್, ಇಟ್ ಈಸ್ ಬೆಂಡಿಂಗ್ ಆನ್ ವಿಚ್ ಏರಿಯಾ? ಆನ್ ಗೋಲ್ಡನ್ ಗಾರ್ಡನ್ಸ್. ಇವೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ ದಿಸ್ ಜೆಂಟಲ್ ಸನ್ ಮೇಕ್ಸ್ ದಿಸ್ ಅರ್ತ್ ಸೋ ಬ್ಯೂಟಿಫುಲ್, ಸೋ ಹೆವನ್. ಇದ್ರ ಜೊತೆಗೆ ಇನ್ನೂ ಹೈಲೈಟ್ ಮಾಡ್ಕೋಬೇಕಂತಂದ್ರೆ ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಅಂತ ಅನ್ಕೋಬಹುದು, ಆ್ಯಂಡ್ ಆಫ್ ಮೂನ್ ಲೈಟ್ ಅನ್ಬೋದು. ಇವೆಲ್ಲ ಇರೋದ್ರಿಂದ ದ ಹೆವನ್ ಲುಕ್ಸ್ ಆಲ್ಮೋಸ್ಟ್ ಸೋ ಬ್ಯೂಟಿಫುಲ್. ಇದೇ ಅರ್ಥ ಹೆವನ್ ಆಗಲಿಕ್ಕೆ ಕಾಣಲಿಕ್ಕೆ ಶುರುವಾಗತ್ತೆ ಅಂತ ಹೇಳ್ಬೋದು. ಇನ್ನೂ ಆ್ಯಡ್ ಮಾಡ್ಕೋಬೇಕಂತಂದ್ರೆ ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್. ಸೊ ಬಿಕಾಸ್ ಆಫ್ ದಿಸ್ ಒನ್ ವಾಟ್ ಇಯರ್ ದ ಪೋಯೆಟ್ ಕ್ಯಾನ್ ಕ್ರಿಯೇಟ್ ಹೆವನ್ ಆನ್ ಅರ್ತ್. ಇಷ್ಟೇ ಪಾಯಿಂಟ್ಸ್ಗಳನ್ನ ತಗೊಂಡ್ಕೋದ್ರೆ ವಿಲ್ ಗೆಟ್ ಆಲ್ಮೋಸ್ಟ್ ವಾಟ್ 3 marks. ಹೌದಾ, ಆ ಸಮರಿನ ಬರಲಿಕ್ಕೆ ಟ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಒನ್, ವಾಟ್ ಡಸ್ ಈಟಿಂಗ್ ಸೂಪ್ ಇನ್ ಜಪಾನ್ ಮೋರ್ ಡೇಂಜರಸ್ ಟು ದ ಆಥರ್ ಇನ್ ಜಪಾನ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್? ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ವೈ ಡಸ್ ಈಟಿಂಗ್ ಸೂಪ್ ಇನ್ ಜಪಾನ್ ಮೋರ್ ಡೇಂಜರಸ್ ಟು ದ ಆಥರ್? ಯಾಕಂತಂದರೆ ಇಲ್ಲಿ ನೋಡಿ, ನಮಗೊಂದು ಕಲ್ಚರ್ ಇರುತ್ತೆ. ಏನು ಕಲ್ಚರ್ ಇರುತ್ತೆ? ಹೊರಗೆಲ್ಲಾದರೂ ಏನಾದರೂ ತಿನ್ಲಿಕ್ಕೆ ಹೋದರೆ ಏನೂ ಸೌಂಡ್ ಮಾಡಲ್ಲ ನಾವು, ಲೈಕ್ ತಿನ್ನೋದಿರ್ಬೋದು ಅಥವಾ ಸೂಪ್ ಅಂತ ಇರ್ಬೋದು. ಬಟ್ ಈ ಒಂದು ದೇಶದಲ್ಲಿ ಆ ಸೂಪನ್ನು ಹೇಗೆ ಕುಡಿಬೇಕಂತಂದರೆ ಸೌಂಡ್ ಮಾಡಲೇಬೇಕು. ಸೌಂಡ್ ಏನಾದರೂ ಮಾಡಲಿಲ್ಲ ಅಂತಂದರೆ ಏನಾಗತ್ತಂದರೆ ಈ ಸೂಪ್ ಚೆನ್ನಾಗಿಲ್ವೇನೋ ಅಂತೇಳಿ ಅವ್ರು ಫೀಲ್ ಮಾಡ್ಕೊಳ್ತಾರೆ. ಹೌದಾ, ಇದು ಸ್ವಲ್ಪ ಅವರಿಗೆ ಒಂಥರ ಆಡ್ ಆಯಿತು. ಸೊ ದಿಸ್ ಈಸ್ ವಾಟ್ ದೇ ಹ್ಯಾವ್ ಟು ಫಾಲೋ. ಓಕೆ, ನೆಕ್ಸ್ಟ್ ಒನ್, ರೈಟ್ ಅ ಬ್ರೀಫ್ ಕ್ಯಾರೆಕ್ಟರ್ ಸ್ಕೆಚ್ ಆನ್ ರೂಪ್. ಹೌದಾ, ರೂಪನ ಕ್ಯಾರೆಕ್ಟರ್ ಏನಂತ ನೀವು ಬರೆದ್ರೆ ಗೊತ್ತಾಗುತ್ತೆ. ಈ ಲೆಸನ್ಸಲ್ಲೇ ಹೇಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತಲ್ಲ ಅದನ್ನ ಹೈಲೈಟ್ ಮಾಡ್ಕೋಬೇಕು. ಸಾಧ್ಯತೆ ಇದ್ರ ಮೇಲೆ ನಾನು ಒಂದು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಇಸ್ ವಾಟ್. ನೆಕ್ಸ್ಟ್ ಇಯರ್, ಇನ್ ವಾಟ್ ಡಿಫ್ರೆಂಟ್ ವೇಸ್ ದ ಸೈಕಲ್ ಎಂಪವರ್ ರೂರಲ್ ವುಮೆನ್? ನೋಡಿ ಹೇಗೆ ಅದನ್ನು ಯುಟಿಲೈಸ್ ಮಾಡಿಕೊಂಡ್ರು. ದೇ ಆರ್ ನಾಟ್ ಟೇಕನ್ ಆಸ್ ಒನ್ಲಿ ಫಾರ್ ದ ಎಂಜಾಯ್ಮೆಂಟ್ ಆರ್ ದ ಹ್ಯಾಪಿನೆಸ್.
ಓಕೆ, ಅದರಿಂದ ಬೆನಿಫಿಟು ಕೂಡ ಬಹಳ ಅನುಕೂಲ ಮಾಡಿಕೊಂಡ್ರು ಈ ವುಮೆನ್. ಅಂದರೆ ಮಕ್ಕಳನ್ನ ಬಿಡೋದಿರ್ಬೋದು, ಆಮೇಲೆ ಮಕ್ಕಳನ್ನ ಕರ್ಕೊಂಬರೋದಿರ್ಬೋದು, ತಮ್ಮೇನಾದರೂ ವೆಜಿಟೇಬಲ್ಸ್ ಬಂತು ಇವನ್ನೆಲ್ಲ ಮಾರಲಿಕ್ಕೆ ಅನ್ಕೊಂಡಿರ್ಬೋದು, ಅಥವಾ ಆ ರೂರಲ್ ಏರಿಯಾ ಸ್ವಲ್ಪ ಹಳ್ಳಿ ಒಳಗೆ ಇರೋದ್ರಿಂದ ಪ್ಲೇಸಲ್ಲಿ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಒಳಗೆ ಇವ್ರಿಗೆ ಕಲೀಲಿಕ್ಕೆ ಆಗ್ತಿರ್ಕಿಲ್ಲ, ಅಲ್ಲೂ ಕೂಡ ಹೋಗಿ ಕೂಡ ಶಿಕ್ಷಣ ಕಲಿತರು. ಈ ರೀತಿ ಟೋಟಲ್ ಆಗಿ ಅದರ ಬೆನಿಫಿಟೇ ತಗೊಂಡ್ರು ಬಿಕಾಸ್ ಆಫ್ ಸೈಕಲ್. ಸೊ ಯಾವ ರೀತಿ ಬಳಕೆ ಆಗಿತ್ತು ಈ ಸೈಕಲ್ ಅನ್ನೋದು ನೀವು ಬಡಿಬೇಕಾಗತ್ತೆ. ನೆಕ್ಸ್ಟ್ ಒನ್, ಹೌ ಡಸ್ ಪೋಯಮ್ ಡೆಮಾನ್ಸ್ಟ್ರೇಟ್ ಡಿಸ್ಪ್ಯಾರಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇನ್ ಅವರ್ ಸೊಸೈಟಿ ಯೂಸಿಂಗ್ ವಾಟರ್ ಆಸ್ ಎ ಸಿಂಬಲ್. ಇಲ್ಲಿ ನೋಡಿ, ಇದು ಕೂಡ ಅಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಡ್ಯಾಂಪ್ನೆಸ್ ಅಂತ ಹೇಳ್ತಾರೆ. ಅಂತಂದರೆ ಈ 2 ಥರದ ವರ್ಗದ ಜನ ನೋಡಿ ಏನೇನು ವ್ಯತ್ಯಾಸ ಆಗಿದೆ, ಈ ಪೋಯಮ್ ಎದ್ರ ಬಗ್ಗೆ ಡೀಲ್ ಮಾಡತ್ತೆ ಅಂತೇಳಿ ನೀವು ಬರೀಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಕವರ್. ಅಲ್ಲಿ ಕೂಡ ಪೋಯಮ್ ಸಮರಿನೇ ಪೂರ್ತಿ ಎಲಾಬ್ರೇಟ್ ಮಾಡಬೇಕಾಗತ್ತೆ. ಓಕೆ, ಎಸ್. ನೆಕ್ಸ್ಟ್ ಇಯರ್ ದಟ್ ಈಸ್ ಕಾಲ್ಡ್ ಆಸ್ ಪಾರ್ಟ್ ಸಿ. You can just go through this question and answer. Wait for 20 or 30 seconds. You can just cross check. ಹೌದಾ, ಈ ರೀತಿ ಇರುತ್ತೆ, ಹೆಂಗೆ ಅಪ್ರೋಚ್ ಮಾಡಬೇಕು ಅಂದ್ಬಿಟ್ಟು ಕಲಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮರ್ ಟಾಪಿಕ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪಾರ್ಟ್ ಡಿ, 5 ಮಾರ್ಕ್ಸ್. ಎಲ್ಲ ಜನ ವಿದ್ಯಾರ್ಥಿಗಳು ಇಲ್ಲಿ ಮಾರ್ಕ್ಸ್ನ ಕಳ್ಕೊತೀರಿ. ಹಾಗಿದ್ರೆ ಏನು ಬದಲಾವಣೆ ಮಾಡ್ಕೋಬೇಕು? ಕೊಂಜಾಲು, ಐ ಫಸ್ಟ್ ಮೆಟ್ ಜೋರಿಲಾ ಇನ್ ಅಮೇರಿಕಾ. ಹಿಂಗೆ ಸೆಂಟೆನ್ಸ್ ಬಂದಾಗ ನಾವು ಏನು ಮಾಡ್ಕೋಬೇಕಂದ್ರೆ ಸಿಯರ್ ದಿಸ್ ಈಸ್ ವಾಟ್ ಮೆಟ್ ಅಂತಿದೆ. ರೂಲ್ ಇದೆ. ಏನು ರೂಲ್ ಇದೆ? ಇದು ಯಾವ ಸೆಂಟೆನ್ಸ್? ಐ ಫಸ್ಟ್ ಮೆಟ್. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಸಿಂಪಲ್ ಪಾಸ್ಟ್. ಹೌದ್ರಿ? ಸಿಂಪಲ್ ಪಾಸ್ಟ್ ಇದ್ದದ್ದು ಏನಾಗುತ್ತೆ? ಫಾಸ್ಟ್ ಪರ್ಫೆಕ್ಟ್ ಅಂತ ಚೇಂಜ್ ಆಗುತ್ತೆ. ಇದು ಸರಿಯಾಗಿ ತಿಳ್ಕೊಬೇಕು. ದಿಸ್ ಈಸ್ ವಾಟ್ ಫಸ್ಟ್ ಚೇಂಜಸ್ ಇದು. ಹಾಗಿದ್ರೆ ಆ ಎಂತಂದರೆ ಕೊಂಜಾಲೋ ಆಸ್ಟ್ ಟು ಆರ್ ಟೋಲ್ಡ್ ಟು ಲೌರಾ ದ್ಯಾಟ್. ಆ ಇದ್ದಲ್ಲಿ ಏನಾಗುತ್ತೆ? ಹೀ ಅಂತ ಗೊತ್ತೆ. ಹೌದಾ? ಹೀ ಅಂತ ಹಾಕೊಂಡು ಹೀ ಫಸ್ಟ್. ಹೌದಾ? ಇಲ್ಲಿ ಮೆಟ್ ಇದ್ದಿದ್ದು ಏನಾಗುತ್ತೆ? ಹ್ಯಾಡ್ ಅಂತ ತಗೊಳ್ತೇವಿ. ಹ್ಯಾಡ್ ಮೆಟ್ ಅಂತ ಹಾಕೊಂಡು ಇನ್ ಜೋರೆಲಾ, ಮೆಟ್ ಜೋರೆಲಾ ಇನ್ ಅಮೇರಿಕಾ. ಫಸ್ಟ್ ಒನ್ನು ಮೆಟ್ ಇದ್ದಿದ್ದು ಹ್ಯಾಡ್ ಮೆಟ್ ಅಂತ ಚೇಂಜ್ ಆಗುತ್ತೆ. ಯಾಕಂದರೆ ದಿಸ್ ಈಸ್ ವಾಟ್ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಇಸ್ ಗೋಯಿಂಗ್ ಟು ಚೇಂಜ್ ಅಸ್ ಪಾಸ್ಟ್ ಪರ್ಫೆಕ್ಟ್. ಬಂದಿತ್ತು. ನೆಕ್ಸ್ಟ್ ಬಂದು ಲೋರಾ ಇದೆ. ಲೋರಾ ರಿಪ್ಲೈಡ್ ಅಂತ ಅನ್ಕೋಬಹುದು. ಹ್ಯಾವ್ ಯು ಬೀನ್ ಇನ್ ಅಮೇರಿಕಾ ಇದೆ. ಹೌದಾ? ಇಲ್ಲಿ ಹ್ಯಾವ್ ಯು ಬೀನ್ ಇದ್ದಿದ್ದು ಏನಾಗುತ್ತೆ? ನಾವು ಮತ್ತೆ ವೆದರ್ ಐ ಅನ್ನೋ ಬದಲಿ ವೆದರ್ ಹಿ ಹ್ಯಾಡ್ ಬೀನ್ ಅಂತ ತಗೋಬೇಕಾಗತ್ತೆ. ಓಕೆ, ಹ್ಯಾವ್ ಇದು ಬದಲಿ ನಾವು ಇಲ್ಲಿ ಹ್ಯಾಡ್ ಅಂತ ತಗೋತೇವೆ. ಹೌದಾ? ಹಿ ಹ್ಯಾಡ್ ಬೀನ್ ಇನ್ ಅಮೇರಿಕಾ. ದಿಸ್ ಈಸ್ ಆಲ್ಸೋ. ನೆಕ್ಸ್ಟ್ ಒನ್, ಗೊಂಜಾಲೋ ರಿಪ್ಲೈಡ್ ಸೆವರಲ್ ಟೈಮ್ಸ್ ದ ಫಸ್ಟ್ ಟೈಮ್ ಐ ವೆಂಟ್ ಅಂತ ಇದೆ. ಐ ವೆಂಟ್ ಅಂತಂದಾಗ ಇಲ್ಲಿ ಮತ್ತೆ ಬದಲಾವಣೆ ಏನು ಮಾಡ್ಕೊಳ್ತೇವೆ? ಹಿ ಹ್ಯಾಡ್ ಗಾನ್ ಅಂತ ತಗೋಬೇಕು. ಹಿ ಹ್ಯಾಡ್ ಗಾನ್ ವ್ಯಾನ್ ಹಿ ವಾಸ್ ಒನ್ಲಿ 6 years old. ದಿಸ್ ಈಸ್ ವಿ ಹ್ಯಾವ್ ಟು ಚೇಂಜ್. ಇಲ್ಲಿ ಐ ವೆಂಟ್ ಇದೆ ಅಲ್ವಾ, ಮತ್ತೇನು ಮಾಡ್ಕೊಳ್ತೇವೆ? ಐ ಅಂತ ಬದಲು ಹಿ ಅಂತ ತಗೊಂಡು ವೆಂಟ್ ಇದ್ದಿದ್ದು ಮತ್ತೇನು ಚೇಂಜ್ ಆಗುತ್ತೆ? ಹಿ ಹ್ಯಾಡ್ ಗಾನ್ ವ್ಯಾನ್ ಹಿ ವಾಸ್ ಒನ್ಲಿ 6 years old. ದಿಸ್ ಈಸ್ ವಿ ಹ್ಯಾವ್ ಟು ಚೇಂಜ್. ಈ ರೀತಿ ಬದಲಾವಣೆ ಬೇಕಾಗತ್ತೆ. ಮತ್ತೆ ಕೊನೆಗೆ ಏನಂತಂದ್ರೆ ಲೌರಾ. ಓಕೆ, said that Laura is nothing but she must have gone with the, it means here Laura replied. Laura ಯಾರಿಗೆ ರಿಪ್ಲೈ ಮಾಡ್ತಾರೆ? ಗೊಂಜಾಲುಗೂ ರಿಪ್ಲೈ ಮಾಡ್ತಾರೆ. Laura replied to Gonzalo that he must have gone with Columbus in one of his caravels. ಸೊ ಈ ರೀತಿ ಬರೀಬೇಕು. ಸೊ ವೆರಿ ಸಿಂಪಲ್. ಇಲ್ಲಿ ಗೊಂಜಾಲೋ ಅಂತಂದಾಗ ಐ ಅಂತಂದ್ರೆ ಏನು ತಗೋಬೇಕು? ಹಿ ಫಸ್ಟ್ ಹ್ಯಾಡ್ ಮೆಟ್ ಅಂತ ತಗೋತೇವೆ. ಇಲ್ಲ ಲೋರಾ ಬಂದಾಗೆ ಸೆಕೆಂಡ್ ವರ್ಡ್ ವಾಟ್ ಇಯರ್ ಮತ್ತೇನು ತಗೋತೇವೆ? ಆಸ್ಟೋ ಕೊಂಜಾಲೋ ದಟ್ ಇಯರ್ ಹಿ ಹ್ಯಾಡ್ ಬೀನ್ ಇನ್ ಅಮೇರಿಕಾ. ಈ ರೀತಿ. ಓಕೆ, ಆಸ್ಕಿಂಗ್ ಸಮ್ ಕ್ವಶನ್ಸ್. ಸೊ ಈ ರೀತಿ ನಾವು ಬರೀಬೇಕಾಗತ್ತೆ. ನೆಕ್ಸ್ಟ್ ಒನ್, ಇಲ್ಲಿ ನೋಡಿ ಒಂದು ಐಡಿಯಾ ಸಿಗುತ್ತೆ. ರಾಮು ಈಸ್ ದ ಪೆಟ್ರೋಲ್ ಬಂಪ್ ನಿಯರ್ ಬೈ. ಸ್ಟಾರ್ಟಿಂಗ್ ಕನ್ವರ್ಸೇಷನ್ ಇದೆ. ಹೌದಾ? ಇಲ್ಲಿ ಒಂದು ಕನ್ವರ್ಸೇಷನ್ ತಗೊಂಡಾಗ ನಾವು ಏನು ಮಾಡ್ಕೊಳ್ತೇವೆ? ಓಕೆ, ಹೌ ಟು ಕನ್ವರ್ಸ್. ಫಸ್ಟ್ ಏನೋ ಒಂದು ರಿಕ್ವೆಸ್ಟ್ ತಗೋತೀವಿ. ಆ ರೀತಿ ನಾವು ಅಂತಾರೆ ಎಕ್ಸ್ಕ್ಯೂಸ್ ಮೀ ಈಸ್ ದೇರ್ ಪೆಟ್ರೋಲ್ ಬಂಪ್ ನಿಯರ್ ಬೈ. ಸ್ಟಾರ್ಟಿಂಗ್ ಕನ್ವರ್ಸೇಷನ್. ಯಾಕಂದ್ರೆ ಸ್ಟ್ರೇಂಜರ್ಸ್ ಇರೋದ್ರಿಂದ ನಾವು ಎಕ್ಸ್ಕ್ಯೂಸ್ ಮೀ ಅಂತ ತಗೋತೀವಿ. ಅದಕ್ಕೆ ಎಸ್ ದೇರ್ ವಾಸ್ ಒನ್ ಇನ್ ದ ನೆಕ್ಸ್ಟ್ ಸ್ಟ್ರೀಟ್ ಅಂತ ಇನ್ನೊಬ್ರು ಹೇಳ್ತಾರೆ. ಅದಕ್ಕೆ ರಾಮು ಏನಂದ್ರೆ ಆಸ್ಕಿಂಗ್ ಫಾರ್ ಡಿಸ್ಟೆನ್ಸ್, ಒಂದು ಡಿಸ್ಟೆನ್ಸ್ ಹೇಳಬೇಕಾಗತ್ತೆ. ಅದಕ್ಕೆ ಅಂತಂದರೆ ಆಸ್ಕಿಂಗ್ ಫಾರ್ ಅ ಡಿಸ್ಟೆನ್ಸ್ ಅಂತಂದಾಗ ಸೊ ವಿ ಹ್ಯಾವ್ ಟು ಆಸ್ಕ್ ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ರೀಚ್ ಓವರ್ ದೇರ್ ಅಂತ ತಗೋಬಹುದು. ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ರೀಚ್ ದ ಡಿಸ್ಟೆನ್ಸ್ ಅಂತ ಅನ್ಬೋದು. ಅದಕ್ಕೆ ಶರತ್ ರಿಪ್ಲೈ ಮಾಡ್ತಾರೆ ಮೇ ಬಿ ಇಟ್ ವಿಲ್ ಟೇಕ್ 0.5 kilometer 1 kilometer ಅಂತ ಕೂಡ ಬರೀಬೋದು. ಸೊ ಈ ರೀತಿ ಕನ್ವರ್ಸೇಷನ್ನ
ನಾವು ಬರೆದ್ರೆ ಅನುಕೂಲ ಆಗುತ್ತೆ. ಹೌದಾ? ದಿಸ್ ಈಸ್ ಗಿವಿಂಗ್ ಇನ್ಫಾರ್ಮೇಷನ್ ಅಂದರೆ ಒಂದು ಎಷ್ಟು ಕಿಲೋಮೀಟರ್ ಅಂತ ಹೇಳಬೇಕು. ಸೊ ಈ ರೀತಿ ನಾವು ಬರೆದ್ರೆ ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್ ಇಯರ್. ಹಾಗಿದ್ರೆ ಇಲ್ಲಿ ಒಂದು ಲೆಟರ್ ಅಂತ ಇದೆ. ಸೊ ದಿಸ್ ಈಸ್ ಯಾವ ರೀತಿ ಬರಿಬೇಕು ಏನು, ನಾವು ಎಷ್ಟು ಏನೋ ವಿಡಿಯೋಸ್ ಮುಖಾಂತರ ಇಲ್ಲೂ ಕೂಡ ನೋಡ್ತೀವಿ ಏನು ಫಾಲೋ ಮಾಡ್ಕೋಬೇಕು ಅಂತೇಳಿ. ಲೈಕ್ ಫಸ್ಟ್ ಒನ್ ಏನೋ ದ ಮಾರ್ಕ್ಸ್ ಸ್ಕೀಮ್ ಅದರ ಮೇಲೆ ಲೈಕ್ ಫ್ರಾಮ್ ತಗೋತೀವಿ, ಫ್ರಾಮ್ ಅಂತ ಹಾಕೋಂಗಿಲ್ಲ, XXX YY ಅಂತ ಹಾಕೊಂಡು ಕೊನೆಗೆ ಒಂದು ಲೈನ್ ಬಿಟ್ಟು ಡೇಟನ್ನು ಹಾಕೋತೀವಿ. ಡೇಟ್ ಹಾಕ್ಕೊಂಡು ಮತ್ತೇನು ಮಾಡ್ಕೊಳ್ತೀವಿ, ಯಾರಿಗೆ ಲೆಟ್ರ್ ಬರ್ತಿರ್ತಲ್ಲ ಅವ್ರ ಅಡ್ರೆಸ್ ಹಾಕೋತೀವಿ. ಹೀಗೆಲ್ಲ ಫಾಲೋ ಅಪ್ ಇರುತ್ತೆ ಸ್ಕೀಮ್ ಅಂತ. ಅದನ್ನು ಕೂಡ ಫಾಲೋ ಮಾಡಿದರೆ ವಿ ಗೆಟ್ ಗುಡ್ ಮಾರ್ಕ್ಸ್. ಸೊ ಸಿಂಪಲ್, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಮತ್ತೆ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.